ಎಲ್ಲರಿಗೂ ನಮಸ್ತೆ ಅಂಡ್ ವೆಲ್ಕಮ್ ಟು ಮ್ಯೂಟೆಂಟ್ ಶೆಫ್. ಇವತ್ತು ಒಂದು ಅಮೇಝಿಂಗ್ ನಾನ್ ವೆಜ್ ಡಿಶ್ ಮಾಡ್ತಾ ಇದ್ದೀನಿ ಅಂಡ್ ನೇಮ್ ಆಫ್ ದ ಡಿಶ್ ಇಸ್ ಕೀಮಾ ಗೊಜ್ಜು. ಸೊ ಈ ಡಿಶ್ ನಿಮ್ಮ ಮನೇಲಿದ್ರೆ ಇದನ್ನ ಯಾವ್ದ್ರ ಜೊತೆ ಬೇಕಾದ್ರೂ ತಿನ್ಬೋದು. ಅಂದ್ರೆ ಒಂದು ಕನ್ವೀನಿಯಂಟ್ ಡಿಶ್ ಇದು. ರೈಸ್ ಇದ್ರೆ ರೈಸ್ ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ಅಂಡ್ ಅಕ್ಕಿ ರೊಟ್ಟಿ ಜೊತೆ ತಿನ್ಬೋದು, ಅಂಡ್ ಬೇಕಾದ್ರೆ ಆ ಕೀಮಾನ ಹಂಗೆ ಕೂಡ ತಿನ್ಬೋದು. ಅಷ್ಟು ಟೇಸ್ಟಿ ಆಗಿರುತ್ತೆ ಅಂಡ್ ತುಂಬಾ ಹೆಲ್ದಿ ಕೂಡ. ಇಟ್ಸ್ ಎ ಅಮೇಝಿಂಗ್ ಡಿಶ್. ನಮ್ಮ ಮಗಂಗಂತೂ ಇದು ತುಂಬಾ ಇಷ್ಟ. ರೆಗ್ಯುಲರ್ ಆಗಿ ಇದನ್ನ ಮನೇಲಿ ಮಾಡ್ತಾನೆ ಇರ್ತೀನಿ. ಈ ಡಿಶ್ ನ ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಮಾಡೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಬನ್ನಿ. ಕೀಮಾ ಗೊಜ್ಜು ಮಾಡುವಾಗ ಒಳ್ಳೆ ಕ್ವಾಲಿಟಿ ಮಟನ್ ಇರಬೇಕು ಆ್ಯಂಡ್ ಮೇಕ್ ಶೋರ್ ಅದಕ್ಕೆ ಸ್ವಲ್ಪ ಫ್ಯಾಟ್ ಆ್ಯಡ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಫ್ಯಾಟ್ ಇಲ್ಲ ಅಂದರೆ ತುಂಬ ಡ್ರೈ ಆಗೋಗುತ್ತೆ ನಿಮ್ಮ ಕೀಮಾ. ಮೊದಲನೇದಾಗಿ ಇಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ತಗೊಂಡೆ. ಅದಕ್ಕೆ ಸಾಸಿವೆ ಎಣ್ಣೆ ಹಾಕೊತಾ ಇದ್ದೀನಿ. ಸಾಸಿವೆ ಎಣ್ಣೆ ನಮ್ಮ ಮಟನ್ ಟೇಸ್ಟ್ನ ಸಖತ್ತಾಗಿ ಎನ್ಹಾನ್ಸ್ ಮಾಡುತ್ತೆ. ಆನಿಯನ್ಸ್ ಹಾಕೊಂಡು ಅದನ್ನ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊತೀನಿ. ನೋಡಿ, ನಮ್ಮ ಆನಿಯನ್ ಗೋಲ್ಡನ್ ಬ್ರೌನ್ ಆದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಬೆಳ್ಳುಳ್ಳಿ ಮತ್ತೆ ಜಿಂಜರ್ ಏನ್ ನಾನು ಚಾಪ್ ಮಾಡಿ ಎತ್ತಿಟ್ಕೊಂಡಿದ್ನೋ ಅದನ್ನ ನಮ್ಮ ಆನಿಯನ್ ಜೊತೆ ಮಿಕ್ಸ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಆದ್ಮೇಲೆ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಆಫ್ ದ ಡಿಶ್ ಮಟನ್ ಕೀಮಾ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ನಾನು ಅರ್ಧ kg ಮಟನ್ ಕೀಮಾ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕಿ ನಮ್ಮ ಆನಿಯನ್ ಜಿಂಜರ್ ಗಾರ್ಲಿಕ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಹೈ ಫ್ಲೇಮಲ್ಲಿ ಇದನ್ನ ಒಂದು 5 to 10 minutes ಫ್ರೈ ಮಾಡ್ಕೊಳ್ಳಿ. ಯಾಕೆಂದ್ರೆ ಒಂದು ಸ್ವಲ್ಪ ಸ್ಮೆಲ್ ಇರುತ್ತೆ, ಆ ಸ್ಮೆಲ್ ಎಲ್ಲ ಹೋಗ್ಬಿಡುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ನಾನು ಯಾವಾಗೂ ಹೇಳ್ತೀನಿ, ಅಡುಗೆ ಮಾಡೋದು ತುಂಬಾನೇ ಈಸಿ. ಆಲ್ ಯು ಹ್ಯಾವ್ ಟು ಡೂ ಇಸ್ ಫಾಲೋ ದ ಸ್ಟೆಪ್ ಅಷ್ಟೇ. ಬನ್ನಿ ನೆಕ್ಸ್ಟ್ ಏನ್ ಮಾಡೋದು ಹೇಳ್ತೀನಿ. ಇವಾಗ ನಾವು ಟೊಮೆಟೋಸ್ನ ಏನ್ ಕಟ್ ಮಾಡಿ ಇಟ್ಕೊಂಡಿದ್ನೋ ಆ ಟೊಮೆಟೋಸ್ನೆಲ್ಲ ನಾನು ಕೀಮಾಗ ಹಾಕೊಂತಾ ಇದ್ದೀನಿ. ಇಲ್ಲಿ ನೀವು ಟೊಮೆಟೊ ಪೇಸ್ಟ್ ಕೂಡ ಯೂಸ್ ಮಾಡ್ಬೋದು, ಬಟ್ ನನ್ಗೆ ಇದೇ ತರ ಹಾಕಕ್ ಇಷ್ಟ. ನಾವೇನ್ ಗ್ರೀನ್ ಚಿಲ್ಲಿನ ಚಾಪ್ ಮಾಡಿ ಎತ್ತಿಟ್ಕೊಂಡಿದ್ನೋ ಅದನ್ನ ಅರ್ಧ ಭಾಗ ಅಂದ್ರೆ 50% ಮಾತ್ರ ಇವಾಗ ಹಾಕೊಂತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಜ್ ಇಲ್ಲಿ ನಾವು ಮಸಾಲಾಗಳು ಹಾಕೋಬೇಕು. ಫಸ್ಟ್ 3 ಇಂದ 5 ಸ್ಪೂನು ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನು ಕೊರಿಯಾಂಡರ್ ಪೌಡರ್, 1 ಸ್ಪೂನು ಜೀರಾ ಪೌಡರ್, ಅರ್ಧ ಸ್ಪೂನು ಟರ್ಮರಿಕ್ ಪೌಡರ್, 1 ಸ್ಪೂನು ಗರಂ ಮಸಾಲಾ ಪೌಡರ್, 1 ಸ್ಪೂನು ಬ್ಲ್ಯಾಕ್ ಪೆಪ್ಪರ್ ಪೌಡರ್,
ಆ್ಯಂಡ್ ಫೈನಲಿ ಸಾಲ್ಟ್ ಅಂದರೆ ಉಪ್ಪು ಎಷ್ಟು ಬೇಕೋ ನೀವು ಅಷ್ಟು ಹಾಕೋಬೋದು. ಸೊ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಇದಕ್ಕೆ ನಾನು 1 ಗ್ಲಾಸ್ ವಾಟರ್ ಹಾಕೊತಾ ಇದ್ದೀನಿ. ವಾಟರ್ ಹಾಕಿದ್ಮೇಲೆ ಕೀಮಾ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ, ಯಾವಾಗ ನಿಮ್ಮ ವಾಟರ್ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೋ ನಿಮ್ಮ ಫ್ರೈಯಿಂಗ್ ಪ್ಯಾನ್ನ ಲಿಡ್ಡಲ್ಲಿ ಕ್ಲೋಸ್ ಮಾಡಿ ಒಂದು 20 ಮಿನಿಟ್ಸ್ ಇದನ್ನು ಚೆನ್ನಾಗಿ ಕುಕ್ ಮಾಡಬೇಕು. ಎಷ್ಟು ಚೆನ್ನಾಗಿ ನಿಮ್ಮ ಮಟನ್ ಕೀಮಾ ಮತ್ತು ಮಸಾಲ ಕುಕ್ ಆಗುತ್ತೋ ಅಷ್ಟು ಚೆನ್ನಾಗಿ ನಿಮ್ಮ ಮಟನ್ ಕೀಮಾ ಟೇಸ್ಟಿಯಾಗಿರುತ್ತೆ. 20 ಮಿನಿಟ್ಸ್ ಆದಮೇಲೆ ಮತ್ತೆ ಸಿಗೋಣ. ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ನಾನು ಏನು ಮಸಾಲ ಹಾಕಿ ತೋರಿಸಿದ್ನೋ ಅದೇ ಥರ ನೀವು ಮಾಡಿಬಿಟ್ರೆ ನಿಮ್ಮ ಕೀಮಾ ಗೊಜ್ಜು ಫ್ಯಾಂಟಾಸ್ಟಿಕ್ ಆಗಿರುತ್ತೆ. ನಾನು ಹೇಳ್ತಾ ಇದ್ದೀನಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ತಿನ್ನೋಕ್ಕೆ ಇನ್ನೆಷ್ಟು ಚೆನ್ನಾಗಿರುತ್ತೆ. ಇಟ್ಸ್ ವೆರಿ ವೆರಿ ಈಸಿ. ಆಲ್ ಯು ಹ್ಯಾವ್ ಟು ಡೂ ಇಸ್ ಫಾಲೋ ಸ್ಟೆಪ್ಸ್. ಇಪ್ಪತ್ತು ನಿಮಿಷ ಆಯಿತು. ನಮ್ಮ ಮಟನ್ ಕೀಮಾ ಸಖತ್ತಾಗಿ ಕಾಣಿಸ್ತಾ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಕುಕ್ ಕೂಡ ಆಗಿದೆ. ಆ ಸ್ಮೆಲ್ಗೆ ನನಗೆ ತುಂಬ ಆಸೆ ಆಗ್ತಾ ಇದೆ ತಿನ್ನಬೇಕು ಅಂತ. ಟೊಮೆಟೊಸ್ ಏನು ಹಾಕೊಂಡಿದ್ನೋ ಅದೆಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ, ನೀವು ನೋಡ್ಬೋದು. ಆ ಟೊಮೆಟೊಸ್ನ ಕೀಮಾ ಜೊತೆ ಸ್ಮ್ಯಾಶ್ ಮಾಡ್ಕೊತೀನಿ. ನಾನು ಮುಂಚೆನೇ ಹೇಳಿದ್ದೆ ಟೊಮೆಟೊ ಪೇಸ್ಟ್ ಕೂಡ ಯೂಸ್ ಮಾಡ್ಬೋದು, ಬಟ್ ನನಗೆ ಪರ್ಸ್ನಲಿ ಟೊಮೆಟೊನ ಈ ಥರ ಬಾಯ್ಲ್ ಆದಮೇಲೆ ಕೀಮಾ ಜೊತೆ ಸ್ಮ್ಯಾಶ್ ಮಾಡಿದಾಗ ನಮ್ಮ ಕೀಮಾ ಸಖತ್ ಟೇಸ್ಟಿಯಾಗಿರುತ್ತೆ ಅಂತ ಅನಿಸುತ್ತೆ. ಅಗೇನ್ ಅದು ನಿಮ್ಮ ಚಾಯ್ಸು, ನೀವು ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು. ಸೊ 2 ಮೆಥಡ್ ನಿಮ್ಗೆ ಹೇಳ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಇದನ್ನು ಚೆನ್ನಾಗಿ ಒಂದು 5 ಮಿನಿಟ್ಸ್ ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಕೀಮಾನ ಚೆನ್ನಾಗಿ ಬಾಯ್ಲ್ ಮಾಡಿ ಅದನ್ನು ಬೇಯಿಸಿದ್ದೀವಿ. ಆ್ಯಂಡ್ ಈಗ ತಾನೇ ಟೇಸ್ಟ್ ಮಾಡಿದೆ, ಸಖತ್ತಾಗಿದೆ. ಒಂಚೂರು ಉಪ್ಪು ಕಮ್ಮಿ ಇದೆ ಆ್ಯಂಡ್ ಒಂಚೂರು ಮಸಾಲ. ಎನಿವೇಸ್ ಇದಾದಮೇಲೆ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಇದೆ ಆ್ಯಂಡ್ ಆ ಇಂಪಾರ್ಟೆಂಟ್ ಸ್ಟೆಪ್ನ ಇವಾಗ ತೋರಿಸ್ತೀನಿ. ಆ್ಯಂಡ್ ಇನ್ ದ ಎಂಡ್ ನಮ್ಮ ಕೀಮಾ ಗೊಜ್ಜು ರೆಡಿ ಆಗೋಗುತ್ತೆ. ಫೈನಲ್ ಸ್ಟೆಪ್, 1 ಸ್ಪೂನು ಗರಂ ಮಸಾಲ, 1 ಸ್ಪೂನು ಜೀರಾ ಪೌಡರ್. ಅದಾದಮೇಲೆ ನಾನು ಏನು ಉಪ್ಪು ಕಮ್ಮಿ ಆಗಿದೆ ಅಂತ ಹೇಳಿದ್ನೋ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನಾವು ಅರ್ಧ ಭಾಗ ಗ್ರೀನ್ ಚಿಲ್ಲಿನ ಎತ್ತಿಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಇದ್ರ ಜೊತೆ ಫೈನ್ಲಿ ಚಾಪ್ಡ್ ಕೊರಿಯಾಂಡರ್ ಲೀವ್ಸ್ನ ಗಾರ್ನಿಷ್ ಮಾಡಿ ನಮ್ಮ ಕೀಮಾ ಗೊಜ್ಜನ್ನು ಫೈನಲ್ ಮಾಡ್ತಾ ಇದ್ದೀನಿ. ಇದು ಒಂದು ಹೈ ಪ್ರೋಟೀನ್ ರೆಸಿಪಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವ್ದ್ರ ಜೊತೆ ಬೇಕಾದ್ರೂ ತಿನ್ಬೋದು. ಮೈ ಫೇವ್ರೆಟ್, ಇದನ್ನು ಚಪಾತಿ ಜೊತೆ ಅಥವಾ ರೈಸ್ ಜೊತೆ ತಿಂತೀನಿ. ಆ್ಯಂಡ್ ಸೀರಿಯಸ್ ಆಗಿ ದಿಸ್ ಒನ್ ಆಫ್ ದ ಈಸಿಯೆಸ್ಟ್ ರೆಸಿಪಿ. ತುಂಬ ಕ್ವಿಕ್ಕಾಗಿ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಕುಕ್ ಆದಮೇಲೆ ಟೇಸ್ಟ್ ಮಾಡಲೇಬೇಕಲ್ವಾ, ನನಗಂತೂ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ನೀವು ಕೂಡ ಮನೆಯಲ್ಲಿ ಮಾಡಿ ಹೆಂಗ್ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.
ನೋಡಿದ್ರಲ್ಲ ನಮ್ಮ ಮಟನ್ ಕೀಮಾ ಗೊಜ್ಜು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ನಾನು ಟೇಸ್ಟ್ ಕೂಡ ಮಾಡಿದೆ, ಸೀರಿಯಸ್ ಆಗಿ ಅಮೇಝಿಂಗ್ ಆಗಿ ಬಂದಿದೆ. ನಾನು ಎವ್ರಿ ಟೈಮ್ ಅಡುಗೆ ಮಾಡುವಾಗ ನನಗೊಂದು ಭಯ, ಅಡುಗೆ ಆದಮೇಲೆ ಎಲ್ಲಪ್ಪ ಟೇಸ್ಟ್ ಚೆನ್ನಾಗಿರಲ್ಲ ಅಂತ. ಬಟ್ ಎವ್ರಿ ಟೈಮ್ ಅಡುಗೆ ಮಾಡಿದಾಗೂ ನಾನು ಏನು ಅಂದ್ಕೊಂಡಿದ್ದೀನೋ ಅದೇ ಥರ ಪರ್ಫೆಕ್ಟಾಗಿ ಬರುತ್ತೆ ನನ್ನ ಡಿಶಸ್ಸು. ಯಾರು ಬೇಕಾದ್ರೂ ಅಡುಗೆ ಮಾಡ್ಬೋದು. ನಾನಿವಾಗ ವಿಡಿಯೋದಲ್ಲಿ ಏನು ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನೋ ಅದನ್ನು ನೀಟಾಗಿ ಫಾಲೋ ಮಾಡಿ ಕೀಮಾ ಗೊಜ್ಜು ಮಾಡೋದು ಇಷ್ಟು ಈಸಿನಾ ಅಂತ ನಿಜವಾಗ್ಲೂ ನಿಮಗೆ ಸರ್ಪ್ರೈಸ್ ಆಗೋಗುತ್ತೆ. ಮತ್ತೆ ಇನ್ನೊಂದು ಎಕ್ಸೈಟಿಂಗ್ ಎಪಿಸೋಡ್ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಐ ಲವ್ ಯು ಆಲ್, ಮಿಸ್ ಯು, ಬಾಯ್.